ಮೈಸೂರು ಲೋಕಸಭಾ ಕ್ಷೇತ್ರದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದು ಪಬ್ಲಿಕ್ ಟಿವಿಯಲ್ಲಿ ಬರ್ತಾ ಇದೆ ನಿಮ್ಮ ಮುಂದೆ. ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಅಂತಕ್ಕಂಥ ಕುತೂಹಲಕ್ಕೆ ಬಹುತೇಕ ತೆರೆ ಬಿದ್ದಿದೆ. ಮೈಸೂರಿನಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಕ್ಕಂಥ ವಿಚಾರವಾಗಿ ಇಡೀ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗೆ ವಹಿಸಿತ್ತು ಪಕ್ಷದ ಹೈಕಮಾಂಡ್. ನೀವೇ ಫೈನಲ್ ಮಾಡಿ ಅಂತ. ಈಗ ಹೆಚ್ಚು ಕಡಿಮೆ ಯದುವೀರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ. ಅಳೆದು ತೂಗಿ ಅಭ್ಯರ್ಥಿ ಹೆಸರನ್ನು ಫೈನಲ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೈಸೂರಿನಿಂದ ಎಂ ಲಕ್ಷ್ಮಣ್ ಅವರು KPCC ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದರು. ಎಂ ಲಕ್ಷ್ಮಣ್ ಅವರ ಹೆಸರನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಫೈನಲ್ ಮಾಡಿದ್ದಾರೆ. ನಿನ್ನೆ ಸಂಜೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಇದು ಅಧಿಕೃತವಾಗಿ ಪಕ್ಷದ ವತಿಯಿಂದ ಟಿಕೆಟ್ ಘೋಷಣೆ ಆಗಬೇಕು. ವಾಸು ಅವರ ಪುತ್ರನನ್ನು ಕರ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಬಟ್ ಮೈಸೂರು ಕ್ಷೇತ್ರದಿಂದ ಮಗನನ್ನು ಕಣಕ್ಕಿಳಿಸೋದಕ್ಕೆ ಸಿದ್ದರಾಮಯ್ಯ ಹಿಂದೇಟು ಹಾಕಿದ್ದಾರೆ. ಮೈಸೂರು ಕ್ಷೇತ್ರದಿಂದ ಮಗನನ್ನು ಕಣಕ್ಕಿಳಿಸೋದಕ್ಕೆ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಇಲ್ಲ, ಕಡ್ಡಿ ತುಂಡಾಗುವಂತೆ ಸ್ಥಳೀಯ ನಾಯಕರಿಗೆ ಹೇಳಿದಾರಂತೆ ಮುಖ್ಯಮಂತ್ರಿಗಳು. ಈ ಹಂತದಲ್ಲಿ ಯತೀಂದ್ರ ಸ್ಪರ್ಧೆ ಬೇಡವೇ ಬೇಡ, ಸುಮ್ಮನೆ ಅದೇ ಕತೆ ಹೇಳ್ಕೊಂಡು ನನ್ನ ಮುಂದೆ ಕೂತ್ಕೋಬೇಡಿ. BJP JDS ಮೈತ್ರಿ ಇಲ್ಲದೆ ಇದ್ದರೆ ಅದು ಬೇರೆ ಪ್ರಶ್ನೆ. ಆದರೆ ಈಗ ಮೈತ್ರಿ ಮಾಡಿಕೊಂಡಿದ್ದಾರೆ, ಕ್ಷೇತ್ರಕ್ಕೆ ಒಕ್ಕಲಿಗ ಅಭ್ಯರ್ಥಿಯೇ ಬೇಕು, ಹೀಗಾಗಿ ಯತೀಂದ್ರ ಸ್ಪರ್ಧೆ ಬೇಡ ಅಂತ ತಮ್ಮದೇ ಶೈಲಿಯಲ್ಲಿ ಸಿದ್ದರಾಮಯ್ಯನವರು ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದಾರಂತೆ. ಅವರು ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದರು, ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಈಗ ಯದುವೀರ್ ಅವರಿಗೆ BJP ಟಿಕೆಟ್ ಕೊಟ್ಟಿರೋದ್ರಿಂದ ಈ ನಿರ್ಧಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಯದುವೀರ್ ಅವರು ಅಭ್ಯರ್ಥಿ ಆದ ಮೇಲೆ ತಂತ್ರಗಾರಿಕೆ ಬದಲಾಯ್ತಾ ಕಾಂಗ್ರೆಸ್ನಲ್ಲಿ, ಅಥವಾ ಮೊದಲಿಂದನೂ ಸಿದ್ದರಾಮಯ್ಯನವರು ಯತೀಂದ್ರ ಸ್ಪರ್ಧೆ ಬೇಡ ಅನ್ನೋ ನಿರ್ಧಾರದಲ್ಲೇ ಇದ್ರ? ಲಕ್ಷ್ಮಣ್ ಅವರ ಆಯ್ಕೆಯ ಹಿನ್ನೆಲೆ ಏನು ಅಂತ? ಅರವಿಂದ್, ಮೈಸೂರು ಲೋಕಸಭಾ ಚುನಾವಣೆಯ ಜವಾಬ್ದಾರಿ ಅಂದರೆ ಟಿಕೆಟ್ನ ವಿಚಾರದ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂಥ ಜವಾಬ್ದಾರಿ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬಿಟ್ಟಿತ್ತು. ಹೀಗಾಗಿ ಭಾಳಷ್ಟು ಹೆಸರುಗಳು ತೇಲಾಡ್ತಾ ಇದ್ದಂಥದ್ದು. ಆರಂಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಬರ್ತಾ ಇತ್ತು, ತದನಂತರದಲ್ಲಿ ಸುಶ್ರುತ್ ಗೌಡ ಅವರ ಹೆಸರು ಬರ್ತಾ ಇತ್ತು, ಮತ್ತು ಯಾವಾಗ ಯದುವೀರ್ ಅವರ ಹೆಸರು ಫೈನಲ್ ಆಗ್ತಿದ್ದಂತೆ ಕವೀಶ್ ಅವರ ಹೆಸರು ಕೂಡ ಫೈನಲ್ ಆಗ್ತಾ ಇತ್ತು. ಅಂದರೆ ಕವೀಶ್ ಅವರ ಹೆಸರು ಕೂಡ ಚಲಾವಣೆಯಲ್ಲಿತ್ತು. ಒಂದು ಹಂತದ ಮಾತುಕತೆಗಳು ಕೂಡ ನಡೀತಾ ಇದ್ವು. ಆದರೆ ನಿನ್ನೆ ಸಂಜೆ, ಅಂದರೆ ಮೊನ್ನೆ ಸಂಜೆ ಮೈಸೂರಿಗೆ ಬಂದಿದ್ದಂಥ CM ಸಿದ್ದರಾಮಯ್ಯನವರು ಮೊನ್ನೆ ಸಂಜೆಯೂ ಕೂಡ ಸಭೆಗಳನ್ನ ನಡೆಸಿದ್ದಾರೆ. ನಿನ್ನೆಯೂ ಕೂಡ ಕೆಲವೊಂದಿಷ್ಟು ಸಭೆಗಳನ್ನ ನಡೆಸಿ ಅಂತಿಮವಾಗಿ ಸಿದ್ದರಾಮಯ್ಯನವರು ಸ್ಥಳೀಯ ನಾಯಕರಿಗೆ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಚುನಾವಣೆಯಿಂದ ಕಣಕ್ಕೆ ಇಳಿಯೋದಿಲ್ಲ. ನೀವು ಆ ವಿಚಾರದಲ್ಲಿ ಮತ್ತೆ ನನ್ನ ಮುಂದೆ ಬಂದು ಅದೇ ಕಥೆಯನ್ನು ಹೇಳ್ಬೇಡಿ. ನೀವು ಈಗ ನೀವು ರೆಡಿಯಾಗಬೇಕಾಗಿರುವಂಥದ್ದು ಚುನಾವಣೆಗೆ. ನನ್ನ ಈ ಬಾರಿಯ ಆಯ್ಕೆ ಲಕ್ಷ್ಮಣ್. ಮೈಸೂರಿನ KPCC ವಕ್ತಾರರಾಗಿರುವಂಥ ಲಕ್ಷ್ಮಣನ್ನೇ ಈ ಬಾರಿ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ದೀವಿ. ಅವರ ಪರವಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ರೀತಿಯಾದಂತಹ ಆದೇಶದ ರೂಪದಲ್ಲಿ CM ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಆದರೆ ಇದು ಅಧಿಕೃತವಾಗಿ ಸೋಮವಾರ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಇದು ಅಧಿಕೃತವಾದಂತಹ ಪಟ್ಟಿ ಬಿಡುಗಡೆ ಆಗುತ್ತೆ. ಆದರೆ ಈಗ ಇರುವಂಥ ಖಚಿತವಾದಂಥ ಮಾಹಿತಿಗಳು ಮತ್ತು ಸಿದ್ದರಾಮಯ್ಯನವರು ಖಚಿತ ಧ್ವನಿಯಲ್ಲಿ ಹೇಳಿರುವಂಥದ್ದು KPCC ವಕ್ತಾರ ಎಂ ಲಕ್ಷ್ಮಣ್ಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗುವಂತಹದ್ದು ಮತ್ತು ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ನಿನ್ನೆ ಸಂಜೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಗೆ ಸ್ಪಷ್ಟಪಡಿಸಿದ್ದಾರೆ. ಅರವಿಂದ್, KP, ಈಗ ಲಕ್ಷ್ಮಣ್ ಅವರ ಆಯ್ಕೆ ಅಂತಂದ್ರೆ ಒಕ್ಕಲಿಗ ಕ್ಯಾಂಡಿಡೇಟೇ ಬೇಕು ಅಂತಕ್ಕಂಥ ಏಕೈಕ ಕಾರಣನ ಹೇಗೆ? ಪ್ರಮುಖವಾಗಿ ಕಳೆದ
ಒಂದೂವರೆ ವರ್ಷದಿಂದ ನಿರಂತರವಾಗಿ ಪ್ರತಾಪ್ ಸಿಂಹ ವಿರುದ್ಧ ಲಕ್ಷ್ಮಣ್ ವಾಗ್ದಾಳಿಗಳನ್ನ ನಡೆಸ್ತಾ ಇದ್ರು. ಪ್ರತಾಪ್ ಸಿಂಹಗೆ ಕೌಂಟರ್ ಮೇಲೆ ಕೌಂಟರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಹೀಗಾಗಿ ಲಕ್ಷ್ಮಣ್ಗೆ ಟಿಕೆಟ್ ಅನ್ನುವಂತಹ ಲೆಕ್ಕಗಳು ಅವತ್ತಿನಿಂದ ಕೂಡ ಶುರುವಾಗಿದ್ದವು. ಹೀಗಾಗಿ ಈ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ಗೂ ಕೂಡ ಟಿಕೆಟ್ ಮಿಸ್ ಆಗ್ಬೋದು, ಲಕ್ಷ್ಮಣ್ ಬದಲು ಬೇರಿನ್ನೊಬ್ಬರು ಒಕ್ಕಲಿಗ ನಾಯಕನನ್ನು ಹುಡುಕ್ಬೋದು ಅಥವಾ ವಾಸು ಅವರ ಮಗನನ್ನು ಹುಡುಕ್ಬೋದು ಅನ್ನುವಂಥ ಲೆಕ್ಕಗಳಿತ್ತು. ಆದರೆ ವಾಸು ಅವರ ಮಗನ ವಿಚಾರದಲ್ಲಿ ಅಂಥ ಮನಸ್ಸನ್ನು ಸಿದ್ದರಾಮಯ್ಯನವರು ತೋರಿಸಿಲ್ಲ. ಇಂಥ ಸಂದರ್ಭದಲ್ಲಿ ಈಗ ಚೇಂಜ್ ಮಾಡುವಂಥದ್ದು ಅಗತ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಾಗಿ ಸ್ಥಳೀಯ ನಾಯಕರುಗಳು ವಾಸು ಅವರ ಮಗ ಕವೀಶ್ ಅವರ ವಿಚಾರದಲ್ಲಿ ಒಂದಿಷ್ಟು ಒಲವನ್ನು ತೋರಿಸಿದರು ಕಳೆದ 2 ದಿನಗಳಿಂದ. ಆದರೆ ಸಿದ್ದರಾಮಯ್ಯನವರ ಮುಂದೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅವರು ಆ ಒಲವನ್ನು ತೋರಿಸಿಲ್ಲ. ನಾವು ಮೊದಲಿಂದ ಲಕ್ಷ್ಮಣ್ಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ಈ ಕಡೆ ಭಾಗದಲ್ಲಿ 3-4 ಎಲೆಕ್ಷನ್ನ ಸೋತಿದ್ದಾರೆ ಮತ್ತು ಈ ಭಾಗದಲ್ಲಿ ಸಂಘಟನೆ ಕೂಡ ಲಕ್ಷ್ಮಣ್ ಮಾಡಿದ್ದಾರೆ. ಹಾಗಾಗಿ ಲಕ್ಷ್ಮಣ್ಗೆ ಅಂತಿಮವಾಗಿ ನಾವು ಟಿಕೆಟ್ ಕೊಡಿಸ್ತಾ ಇದ್ದೇನೆ, ಅವರ ಪರವಾಗಿ ಎಲ್ಲ ಕೆಲಸ ಮಾಡಿ ಅನ್ನುವಂತಹ ಸೂಚನೆಯನ್ನು ಸಿದ್ದರಾಮಯ್ಯನವರು ನೀಡಿದ್ದಾರೆ. ಅರವಿಂದ್.